ಹಾಯ್ ಸ್ನೇಹಿತರೆ, ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮಗೊಂದು ಆಕರ್ಷಕ ಕತೆ ಹೇಳ್ತೀನಿ. ಅಣ್ಣನ ಹೆಂಡತಿ ಅಂದರೆ ಅತ್ತಿಗೆಯ ಬಟ್ಟೆ ಒಡೆದು ಅವಳ ಹಣ್ಣುಗಳನ್ನ ಚೀಪಿ ರಸ ಪೀಳಿಗಟ್ಟಿಸಿ ಅವಳ ಸೀಳು ಒಡೆದ ಮೈದುನ. ಈ ಕತೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಿಡಿ. ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸರಿ, ಕತೆಗೆ ಬನ್ನಿ. ಪ್ರಿಯಾ ತನ್ನ ಗೆಳೆಯ ಅರ್ಜುನ್ನೊಂದಿಗೆ ಮದುವೆಯಾಗಿರುತ್ತಾಳೆ. ಅವರ ಮೊದಲ ರಾತ್ರಿ ಅರ್ಜುನ್ನ ತಮ್ಮ ವಿವೇಕ್ ಅವರ ಕೋಣೆಗೆ ಬಂದು ಪ್ರಿಯಾಳನ್ನ ಸ್ಪರ್ಶಿಸಲು ಯತ್ನಿಸುತ್ತಾನೆ. ಆಕೆ ದಿಗ್ಭ್ರಮೆಗೊಂಡು, ವಿವೇಕ್, ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳುತ್ತಾಳೆ. ವಿವೇಕ್ ತನ್ನೊಳಗಿನ ಉರಿಯನ್ನು ಬಿಚ್ಚಿಡುತ್ತಾನೆ. ಪ್ರಿಯಾ, ನೀನು ನನ್ನವಳಾಗಬೇಕಿತ್ತು, ಅರ್ಜುನದಲ್ಲ ಎಂದು ಕಣ್ಣೀರಿನೊಂದಿಗೆ ಹೇಳುತ್ತಾನೆ. ಪ್ರಿಯಾ ಗಂಭೀರವಾಗಿ, ನಾವು ಕೇವಲ ಕಾಲೇಜ್ ಸ್ನೇಹಿತರಾಗಿದ್ದೆವು ವಿವೇಕ್. ನಾನು ನಿನ್ನನ್ನ ಆ ರೀತಿ ಎಂದಿಗೂ ಪ್ರೀತಿಸಲಿಲ್ಲ ಎಂದು ತಿರಸ್ಕರಿಸುತ್ತಾಳೆ. ಆಗ ಅರ್ಜುನ್ ಕೋಣೆಗೆ ಬಂದು, ವಿವೇಕ್, ಪ್ರಿಯಾಗೆ ತೊಂದರೆ ಕೊಡಬೇಡ. ಇನ್ನು ಮುಂದೆ ಆಕೆ ನನ್ನ ಹೆಂಡತಿ, ಗೌರವಿಸು ಎಂದು ಎಚ್ಚರಿಕೆ ನೀಡುತ್ತಾನೆ. ವಿವೇಕ್ ತಲೆ ತಗ್ಗಿಸಿ, ಹೌದು, ಪ್ರಿಯಾಳಿಂದಲೇ ನನ್ನನ್ನ ಸರಿಪಡಿಸಬಹುದು ಎಂದು ಹೇಳಿ ಹೊರಟು ಹೋಗುತ್ತಾನೆ. ನಂತರ ಅರ್ಜುನ್ ಪ್ರಿಯಾಳ ಜೊತೆ ಸಾಮೀಪ್ಯ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ, ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಆರಂಭಿಸುತ್ತಾನೆ. ಪ್ರಿಯಾ, ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ. ಯಾವಾಗಲೂ ನನ್ನ ಜೊತೆ ಇರುವೆ ಎಂದು ಭಾವುಕನಾಗಿ ಹೇಳುತ್ತಾನೆ. ಆದರೆ ಈ ಕಡೆ ವಿವೇಕ್ ತನ್ನ ಭಾವನೆಗಳನ್ನ ತನ್ನ ತಂದೆ ರಾಜೇಶ್ಗೆ ತಿಳಿಸುತ್ತಾನೆ. ಅಪ್ಪ, ಅರ್ಜುನ್ ನನ್ನ ಪ್ರಿಯಾಳನ್ನ ಕಿತ್ತುಕೊಂಡ. ಈಗ ಏನು ಮಾಡೋದು ಎಂದು ಅಳುತ್ತಾ ಗೋಳಾಡುತ್ತಾನೆ. ರಾಜೇಶ್ ವಿವೇಕ್ಗೆ ಮತ್ತಷ್ಟು ಉತ್ತೇಜನ ನೀಡುತ್ತಾನೆ. ನಿನಗೆ ಇಷ್ಟವಾದವಳನ್ನ ಬಿಟ್ಟುಕೊಡಬೇಡ ಮಗ, ನಿನ್ನ ಭಾವನೆಗಳನ್ನ ತೋರಿಸು ಎಂದು ಪ್ರೋತ್ಸಾಹಿಸುತ್ತಾನೆ. ಆಗ ವಿವೇಕ್ನ ತಾಯಿ ಲತಾ ಅಲ್ಲಿಗೆ ಬಂದು, ವಿವೇಕ್, ಪ್ರಿಯಾ ಈಗ ಅರ್ಜುನ್ನ ಹೆಂಡತಿ, ಹಳೆಯದನ್ನೆಲ್ಲ ಮರೆತು ಬಿಡು ಎಂದು ಸಲಹೆ ನೀಡುತ್ತಾಳೆ. ಆದರೆ ವಿವೇಕ್ ಕೋಪಗೊಂಡು, ಅಮ್ಮ, ನೀವು ಯಾವಾಗಲೂ ಅರ್ಜುನ್ಗೆ ಸಪೋರ್ಟ್ ಮಾಡ್ತೀರಿ, ನನ್ನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಎಂದು ಗೊಣಗುತ್ತಾನೆ. ಲತಾ ರಾಜೇಶ್ನನ್ನ ಕೇಳುತ್ತಾಳೆ, ನೀವಾದರೂ ನಿಮ್ಮ ಮಗನಿಗೆ ಒಳ್ಳೆಯದನ್ನ ಹೇಳಿ. ಆದರೆ ರಾಜೇಶ್, ನಿನಗೆ ಇಷ್ಟವಾದವಳಿಗಾಗಿ ಹೋರಾಡು ವಿವೇಕ್ ಎಂದು ಮತ್ತಷ್ಟು ಕೆರಳಿಸುತ್ತಾನೆ. ಆ ರಾತ್ರಿ ರಾಜೇಶ್ ತನ್ನ ಗೆಳತಿ ಮೀನಾಳ ಜೊತೆ ಸಮಯ ಕಳೆಯುತ್ತಾನೆ. ಇವತ್ತು ಈ ಮನೆಯಲ್ಲಿ 2 ರೊಮ್ಯಾನ್ಸ್ಗಳು ನಡೆಯುತ್ತಿವೆ ಎಂದು ಹೇಳಿ ತಣ್ಣಗೆ ನಗುತ್ತಾನೆ. ಮರುದಿನ ರಾಜೇಶ್ ಪ್ರಿಯಾಳಿಗೆ ಒಂದು ಉಡುಗೊರೆ ನೀಡುವ ನೆಪದಲ್ಲಿ ಆಕೆಯ ಕೈಗೆ ಸ್ಪರ್ಶಿಸುತ್ತಾನೆ. ವಿವೇಕ್ ಇದನ್ನು ನೋಡಿ, ಅಪ್ಪ, ಪ್ರಿಯಾಗೆ ಉಡುಗೊರೆ ಕೊಡೋದಕ್ಕೆ ನಿಮಗೆ ಹಣ ಎಲ್ಲಿಂದ ಬಂತು ಎಂದು ಕೇಳುತ್ತಾನೆ. ಅರ್ಜುನ್ ತನ್ನ ತಮ್ಮನನ್ನ ಕೀಳಾಗಿ ಮಾತನಾಡುತ್ತಾನೆ. ವಿವೇಕ್, ನೀನು ಯಾವಾಗಲೂ ಇದೇ ರೀತಿ ಸಮಯ ಹಾಳು ಮಾಡ್ತೀಯ, ₹1 ಗಳಿಸಿಲ್ಲ ಎಂದು. ಆ ಸಂಜೆ ವಿವೇಕ್ ಪ್ರಿಯಾಳನ್ನ ಒಂಟಿಯಾಗಿ ಭೇಟಿಯಾಗಿ ಆಕೆಗೆ ಒಂದು ದುಬಾರಿ ಕಾಂಡೀಪನ್ನ ಕೊಡುತ್ತಾನೆ. ನೋಡು ಪ್ರಿಯಾ, ಇದು ನಿನಗಾಗಿ ಎಂದು ಹೇಳಿ ಆಕೆಯ ಕೈಗೆ ಕಾಂಡೀಪ ತೊಡಿಸಲು ಯತ್ನಿಸುತ್ತಾನೆ. ಪ್ರಿಯಾ ಕಿರಿಚಿಕೊಂಡು, ಬಿಡು ವಿವೇಕ್ ಎಂದು ಆತನನ್ನ ತಳ್ಳುತ್ತಾಳೆ. ಅರ್ಜುನ್ ಓಡಿಬಂದು, ಏನಾಯ್ತು ಎಂದು ಕೇಳುತ್ತಾನೆ.
ವಿವೇಕ್, ನಾನು ಕೇವಲ ಉಡುಗೊರೆ ಕೊಡಲು ಬಂದೆಯೇ ಎಂದು ಸಮಜಾಯಿಸಿ ಕೊಡುತ್ತಾನೆ. ಅರ್ಜುನ್ ಆಶ್ಚರ್ಯದಿಂದ, ನಿನಗೆ ಇಷ್ಟು ದುಬಾರಿ ಕಾಂಡೀಪಕ್ಕೆ ಹಣ ಎಲ್ಲಿಂದ ಎಂದು ಕೇಳುತ್ತಾನೆ. ವಿವೇಕ್, ನಾನೀಗ ನನ್ನ ಸ್ವಂತ ವ್ಯಾಪಾರ ಶುರು ಮಾಡಿದ್ದೇನೆ ಎಂದು ಹೇಳಿ ಹೊರಗೆ ಹೋಗುತ್ತಾನೆ. ಮರುದಿನ ಅರ್ಜುನ್ ತನ್ನ ತಾಯಿಗೆ, ಅಮ್ಮ, ನಾನು ಕೊಟ್ಟ 1,00,000 ರೂಪಾಯಿ ಎಲ್ಲಿ ಎಂದು ಕೇಳುತ್ತಾನೆ. ಲತಾ ಹುಡುಕಿದಾಗ ಹಣ ಕಾಣೆಯಾಗಿರುತ್ತದೆ. ಗೊತ್ತಾಯ್ತು. ವಿವೇಕ್ ಆ ಕಾಂಡೀಪಕ್ಕೆ ಹಣ ಕದ್ದಿರಬೇಕು ಎಂದು ಕೋಪಗೊಳ್ಳುತ್ತಾಳೆ. ವಿವೇಕ್ ಒಪ್ಪಿಕೊಂಡು, ಹೌದು, ನಾನೇ ತೆಗೆದುಕೊಂಡೆ. ಎಲ್ಲರೂ ನನ್ನನ್ನ ಕೀಳಾಗಿ ನೋಡಿದ್ರೆ ನಾನು ಸುಮ್ಮನೆ ಕೂರಲಿಕ್ಕೆ ಆಗುತ್ತಾ ಎಂದು ತಿರುಗೇಟು ನೀಡುತ್ತಾನೆ. ಆ ರಾತ್ರಿ ಅರ್ಜುನ್ ವಿವೇಕ್ಗೆ ಕಾಲ್ ಮಾಡಿ, ನಾನಿವತ್ತು ಮನೆ ಬರಲ್ಲ, ಪ್ರಿಯಾಗೆ ಹೇಳುವ ಎಂದು ಹೇಳುತ್ತಾನೆ. ವಿವೇಕ್ ಖುಷಿಯಾಗಿ, ಇಂತಹ ಅವಕಾಶ ಬಿಟ್ಟುಕೊಡಬಾರದು ಎಂದು ಯೋಚಿಸಿ, ಪ್ರಿಯಾ ಮ್ಯಾಳಿಗೆ ಒಂದು ಚೀಟಿಯಲ್ಲಿ, ನಾನು ನಿನಗೊಂದು ಸುಂದರವಾದ ಉಡುಗೆ ಕೊಟ್ಟಿದ್ದೇನೆ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ರೆಡಿಯಾಗಿರು ಎಂದು ಬರೆದು ಆಕೆಯ ಕೋಣೆಯಲ್ಲಿ ಇಡುತ್ತಾನೆ. ಪ್ರಿಯಾ ಚೀಟಿಯನ್ನು ಓದಿ ಅರ್ಜುನ್ ಬರೆದಿರಬೇಕು ಎಂದು ಭಾವಿಸಿ ಉಡುಗೆ ಧರಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುತ್ತಾಳೆ. ವಿವೇಕ್ ಬಂದು ಆಕೆಯ ಜೊತೆ ರೊಮ್ಯಾನ್ಸ್ ಆರಂಭಿಸುತ್ತಾನೆ. ಪ್ರಿಯಾ, ಅರ್ಜುನ್, ಇವತ್ತು ನಿನ್ನ ಮೂಡ್ ಏನೋ ಬೇರೆಯೇ ಇದೆ. ಯಾವುದಾದರೂ ರೊಮ್ಯಾಂಟಿಕ್ ಸಿನಿಮಾ ನೋಡಿ ಬಂದಿಯಾ ಎಂದು ಕೇಳುತ್ತಾಳೆ. ವಿವೇಕ್ ಮಾತನಾಡದೇ ಇದ್ದಾಗ ಪ್ರಿಯಾಗೆ ಸಂದೇಹ ಬಂದು ಕಣ್ಣಿನ ಬಟ್ಟೆ ತೆಗೆದು ನೋಡಿ ಆಘಾತಗೊಳ್ಳುತ್ತಾಳೆ. ವಿವೇಕ್, ಇದೇನು ಎಂದು ಕಿರಿಚಿಕೊಳ್ಳುತ್ತಾಳೆ. ರಾಜೇಶ್ ಮತ್ತು ಲತಾ ಓಡಿ ಬಂದು ಏನಾಯ್ತು ಎಂದು ಕೇಳುತ್ತಾರೆ. ಪ್ರಿಯಾ ಕೋಪಗೊಂಡು, ವಿವೇಕ್ ನನ್ನ ಜೊತೆ ತಪ್ಪಾಗಿ ವರ್ತಿಸಲು ಯತ್ನಿಸಿದಾಯೆ ಎಂದು ಹೇಳುತ್ತಾಳೆ. ಲತಾ, ಬೇಡ ಪ್ರಿಯಾ, ಇದನ್ನ ದೊಡ್ಡದಾಗಿ ಮಾಡಬೇಡ, ಕುಟುಂಬದಲ್ಲಿ ಜಗಳ ಆಗುತ್ತದೆ ಎಂದು ವಿವೇಕ್ನ ಕಾಪಾಡುತ್ತಾಳೆ. ರಾಜೇಶ್, ಪ್ರಿಯಾ, ನೀನು ತುಂಬಾ ಆಕರ್ಷಕಳಾಗಿದ್ದೀಯಾ, ವಿವೇಕ್ಗೆ ತಡೆಯಲಾಗದು ಎಂದು ಕಾಮೆಂಟ್ ಮಾಡುತ್ತಾನೆ. ಮರುದಿನ ಲತಾ ರಾಜೇಶ್ನ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ರಾಜೇಶ್ ಪ್ರಿಯಾಳನ್ನ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ. ಆ ರಾತ್ರಿ ಪ್ರಿಯಾ ಮನೆಯಲ್ಲಿ ಒಂಟಿಯಾಗಿರುವಾಗ ಒಬ್ಬ ವ್ಯಕ್ತಿ ಮುಖವಾಡ ಧರಿಸಿ ಆಕೆಯ ಕೋಣೆಗೆ ಬರುತ್ತಾನೆ. ಪ್ರಿಯಾ ಭಯಗೊಂಡು ಕಿರಿಚಿಕೊಳ್ಳುತ್ತಾಳೆ. ಆಗ ಅರ್ಜುನ್ ಬಂದು ಮುಖವಾಡ ತೆಗೆಯುತ್ತಾನೆ. ಅದು ವಿವೇಕ್ ಆಗಿರುತ್ತಾನೆ. ಅರ್ಜುನ್ ಕೋಪಗೊಂಡು, ವಿವೇಕ್, ಇದು ತುಂಬಾ ದೂರ ಹೋಗಿದೆ, ನಾನೀಗ ದೂರು ಕೊಡ್ತೀನಿ ಎಂದು ಗದರಿಕೊಂಡು ಹೇಳುತ್ತಾನೆ. ಲತಾ ಮತ್ತು ರಾಜೇಶ್ ಅಲ್ಲಿಗೆ ಬಂದು, ಬೇಡ ಅರ್ಜುನ್, ಇದನ್ನ ಮನೆಯೊಳಗೆ ಇಟ್ಕೋ ಎಂದು ವಿವೇಕ್ನ ಕಾಪಾಡಲು ಯತ್ನಿಸುತ್ತಾರೆ. ಆದರೆ ಅರ್ಜುನ್, ಇಲ್ಲ, ಇದಕ್ಕೆ ಒಂದು ಕೊನೆ ಇರಲೇಬೇಕು ಎಂದು ಒತ್ತಾಯಿಸುತ್ತಾನೆ. ಕೊನೆಗೆ ವಿವೇಕ್ ತನ್ನ ತಪ್ಪನ್ನ ಒಪ್ಪಿಕೊಂಡು, ನಾನು ಪ್ರಿಯಾಳನ್ನ ತುಂಬಾ ಇಷ್ಟಪಟ್ಟಿದ್ದೆ. ಆಕೆ ಅರ್ಜುನ್ನ ಹೆಂಡತಿಯಾದಾಗ ನನ್ನ ಭಾವನೆಗಳನ್ನ ನಿಯಂತ್ರಿಸಲಾಗಲಿಲ್ಲ ಎಂದು ಕ್ಷಮೆ ಕೇಳುತ್ತಾನೆ. ಪ್ರಿಯಾ ಕೋಪಗೊಂಡರೂ, ನಾನು ಈಗ ಅರ್ಜುನ್ನ ಜೊತೆ ಸಂತೋಷವಾಗಿದ್ದೇನೆ, ದಯವಿಟ್ಟು ಇನ್ನು ಮೇಲೆ ಈ ರೀತಿ ಮಾಡಬೇಡ ಎಂದು ವಿವೇಕ್ಗೆ ಎಚ್ಚರಿಕೆ ನೀಡುತ್ತಾಳೆ. ರಾಜೇಶ್ ಮತ್ತು ಲತಾ ತಮ್ಮ ತಪ್ಪನ್ನ ಅರಿತು, ನಾವು ವಿವೇಕ್ಗೆ ಸರಿಯಾದ ಮಾರ್ಗದರ್ಶನ ಕೊಡಲಿಲ್ಲ ಎಂದು ಒಪ್ಪಿಕೊಳ್ಳುತ್ತಾರೆ. ಕುಟುಂಬದಲ್ಲಿ ಒಡಕು ಉಂಟಾದರೂ ಎಲ್ಲರೂ ಒಗ್ಗೂಡಲು ಯತ್ನಿಸುತ್ತಾರೆ. ಕತೆ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಿಮ್ಮ ಸುತ್ತಲಿನ ಜನರ ಜೊತೆ ಎಚ್ಚರಿಕೆಯಿಂದಿರಿ, ಆದರೆ ಸಂತೋಷವಾಗಿರಿ. ಮತ್ತೊಮ್ಮೆ ಒಂದು ರೋಚಕ ಕತೆಯ ಜೊತೆ ಭೇಟಿಯಾಗೋಣ. ಬಾಯ್.
ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.